ಅಂತ ಹುಡುಗನ್ ಕತೆ ಇದು. ಬಡತನದ ಗೋಡೆನ ಒಡೆದು ತನ್ನ ದಾರಿ ಮಾಡ್ಕೊಂಡ, ತನ್ನ ಕನ್ಸನ್ನ ಆಯುಧಾಗ್ ಮಾಡ್ಕೊಂಡು ಇಡೀ ಈ ಜಗತ್ತೇ ಗುರ್ತಿಡಿಯೋಗ್ ಮಾಡ್ದ. ಸೊ ಈ ಕತೆ ಬಂದು ನಮ್ ಕರ್ನಾಟಕದ ಹಾಸನ್ ಜಿಲ್ಲೆಯ ಭುವನಹಳ್ಳಿಯಿಂದ ಶುರು ಆಗುತ್ತೆ. ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ನವೀನ್ ಕುಮಾರ್ ಗೌಡ ಅನ್ನೋರ್ ಜನನ ಆಗುತ್ತೆ. ಅವರು ಇವಾಗ ಇಡೀ ಜಗತ್ತು ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ಹೆಸರಿಂದ ಗುರ್ತಿಡಿಯುತ್ತೆ. ತಂದೆ ಒಬ್ಬ ಸಾಧಾರಣವಾಗಿರೋ ಬಸ್ ಡ್ರೈವರ್ ಆಗಿದ್ರು. ತಾಯಿ ಮನೆ ಕೆಲಸ ನೋಡ್ಕೊಂತಿದ್ರು. ಸ್ಕೂಲ್ ಮುಗಿತಿದ್ದಂಗೆ ಅವ್ರ ಪ್ರಯಾಣ ಬೆಂಗಳೂರಿಗೆ ಬಂತು. ಜೇಬಲ್ಲಿತ್ತು ಜಸ್ಟ್ 300 ರೂಪಾಯಿ. ಆದ್ರೆ ಎದೆಲಿತ್ತು ಒಂದ್ ದೊಡ್ಡ ಕನ್ಸು. ಸಮಯ ಬಂದಾಗ ಚಿನ್ನದಕಿನ ಜಾಸ್ತಿ ಬೆಲೆ ಬಾಳೋ ಹಾಗಿತ್ತು. ಹೀರೋ ಆಗ್ಬೇಕು ಅನ್ನೋ ಕನ್ಸಿಟ್ಕೊಂಡ್ ಬಂದ್ರು. ಆದ್ರೆ 50 ರೂಪಾಯಿಗೋಸ್ಕರ ರೋಡ್ ಸೈಡ್ ಅಲ್ಲಿ ಟೀ ಮಾರೋ ಸಂದರ್ಭ ಬಂತು. ಬಹಳಷ್ಟು ಸಲ ಅನ್ಕೊಂಡ್ರು ಎಲ್ಲಾ ಬಿಟ್ಟು ಸುಮ್ನೆ ಊರ್ಗ್ ಹೋಗ್ಬಿಡೋಣ ಅಂತ. ಆಮೇಲೆ ತನ್ನನ್ ತಾನ್ ಅನ್ಕೊಂಡ್ರು, ಇವತ್ ನಾನ್ ಸೋಲ್ ಒಪ್ಕೊಂಡ್ರೆ ನಾಳೆ ನನ್ನನ್ ನೋಡಿ ಬೇರೆಯವರು ಸೋಲ್ ಒಪ್ಕೊಂತಾರೆ ಅಂತ. ಥಿಯೇಟರ್ ನ ಕತ್ಲೆ ಕೋಣೆಯಲ್ಲಿ, ಸೀರಿಯಲ್ ನ ಚಿಕ್ಕ ಚಿಕ್ಕ ರೋಲ್ ಗಳಲ್ಲಿ ಪ್ರತಿ ದಿನ ತನ್ನ ಹಣೆ ಬರನ ತಿದ್ದುತ್ತಾ ಇದ್ರು. ಯಾವಾಗ ಪರಿಶ್ರಮದ ಬೆಂಕಿ ಮೇಲೆ ಬೆವರಿನ ಮಳೆ ಸುರಿತೋ ಆವಾಗ ಎಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು ಅಂದ್ರೆ ಇಡೀ ಭಾರತದ ಸಿನಿಮಾ ಇಂಡಸ್ಟ್ರಿನೇ ನಡುಗ್ತು. 2018ರಲ್ಲಿ ರಿಲೀಸ್ ಆದ KGF ಚಾಪ್ಟರ್ 1 ಅಂಡ್ 2022ರಲ್ಲಿ ರಿಲೀಸ್ ಆದ KGF ಚಾಪ್ಟರ್ 2 ಇವುಗಳು ಬಾಕ್ಸ್ ಆಫೀಸ್ ನ ಎಲ್ಲಾ ರೆಕಾರ್ಡ್ಸ್ ನು ಒಡೆದು ಇಡೀ ಇಂಡಿಯಾದಲ್ಲೇ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಅಂಡ್ ಯಶ್ ಅವ್ರ ಪ್ರಯಾಣ ಇಲ್ಲಿಗೆ ನಿಂತ್ಕೊಳ್ಳಿಲ್ಲ. ಮುಂದೆ ಬರೋ ದಿನಗಳಲ್ಲಿ KGF 3, ಟಾಕ್ಸಿಕ್, ರಾಮಾಯಣ ಅಂತ ಸಿನಿಮಾಗಳು ದೊಡ್ಡ ಪರದೆ ಮೇಲೆ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಬರ್ತಿದಾವೆ. ಸಾಧಾರಣವಾಗಿರೋ ಬಸ್ ಡ್ರೈವರ್ ನ ಮಗ ಇವತ್ತು ಕೋಟ್ಯಾಂತರ ಜನರ ಮನ್ಸಲ್ಲಿದ್ದಾರೆ. ಇವಾಗ ಅವ್ರು ಬರೀ ಯಶ್ ಅಲ್ಲ, ರಾಕಿ ಬೈ ಅನ್ನೋ ಹೆಸರನ್ನ ಹುಟ್ಟಾಕಿದ್ದಾರೆ. ಸೊ ನೀವು ಕೂಡ ಒಬ್ಬ ಯಶ್ ಅವ್ರ ಫ್ಯಾನ್ ಆಗಿದ್ರೆ ಇಷ್ಟ ಫಿಲ್ಮ್ಗಳಲ್ಲಿ ಯಾವ ಫಿಲ್ಮ್ಗೋಸ್ಕರ ಜಾಸ್ತಿ ಕಾಯ್ತಾ ಇದ್ದೀರಾ ಕಮೆಂಟ್ ಅಲ್ಲಿ